ನಮಸ್ಕಾರ ದೇವರು. ಇವತ್ತಂತೂ ಭಾನುವಾರ. ಫುಲ್ ಅಡುಗೆ ಚಿಕನ್ ಮಾಡೋಣ, ಬಿರಿಯಾನಿ ಮಾಡೋಣ ಅಂತ ಬಂದಿದ್ದೀನಿ. ಸದ್ಯದಲ್ಲೇ ಒಲೆ ರೆಡಿಯಾಗಿದೆ, ಸೌದೆಗಳು ರೆಡಿಯಾಗಿದೆ, ಎಲ್ಲ ಕಟ್ ಮಾಡಿ ರೆಡಿಯಾಗಿದೆ. ಇಲ್ಲಿ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ, ಜಿಂಜರ್ ಎಲ್ಲ ನಮ್ಮ ಕೈಯಲ್ಲಿ ರೆಡಿ ಇದೆ. ಹೋಗಿ ಸೈಡಲ್ಲಿ ಹೋಗಿ ಕಟ್ ಮಾಡೋಣ. ನದಿಯಲ್ಲಿದೆ ನದಿ ಹತ್ರ ಹೋಗಿ ಕಟ್ ಮಾಡೋಣ ಬನ್ನಿ. ತುಂಬ ಚೆನ್ನಾಗಿದೆ ವ್ಯೂ. ಇವತ್ತಂತೂ ಮಿಸ್ ಮಾಡ್ಕೊಂಬಿಡಿ ವ್ಲಾಗು. ಗಾಯ್ಸ್ ನೋಡಿ, ನದಿ ಹತ್ರ ವ್ಯೂ ಹಿಂಗಿದೆ. ನನ್ನ ಹಿಂದೆ ಇದೆ ಲೊಕೇಶನ್ನು. ಚಲೋ ಅಲ್ಲಿ ಕೂತಿದ್ದೀನಿ. ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಬಿಡ್ಸೋಣ ಬನ್ನಿ. ಬೇಗ ಬೇಗ ಮಾಡ್ಕೊಳ್ಳೋಣ, ಟೈಮ್ ಆಗ್ಬಿಡ್ತು. ಲಾಸ್ಟಿಗೆ ಎರಡಿದೆ, ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಅಷ್ಟೇ. ಕಟ್ ಮಾಡಿ ಹಾಕೊಂಬಿಟ್ರೆ ಮುಗೀತು. ಗುರು ಹಂಗೋ ಹಿಂಗು ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಶುಂಠಿ ಎಲ್ಲ ಹಚ್ಚಿದ್ದೆ ಆಯಿತು. ಪೀಸೆಲ್ಲ ಕಟ್ಟಾಗಿದೆ, ಉದ್ದ ಪೀಸ್ ಮಾಡ್ಕೊಂಡಿದ್ದೀನಿ ಬಿರಿಯಾನಿಗೆ. ಸಾಲಿಡ್ ಆಯಿತು. ಇವಾಗ ಹೋಗೋಣ ಒಲೆ ಹತ್ರ. ಮತ್ತು ಕೊತ್ತಂಬರಿಗೋಸ್ಕರ ಇಲ್ಲ ಹಚ್ಕೊಂಡಿದ್ದೀನಿ. ಕೊತ್ತಂಬರಿಗೋಸ್ಕರ ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಳ್ಳೆ ಬಿರಿಯಾನಿ ಊಟ ತಿನ್ನೋಣ. ಚಲೋ ಗಾಯ್ಸ್, ನದಿ ಮಧ್ಯೆ ಹೋಗೋಣ. ಎಲ್ಲ ಬಿಟ್ಟ ಮೇಲೆ ಅಕ್ಕಿ ಯಾಕೆ ಬಿಡೋದು, ಅಕ್ಕಿನ ತೊಳ್ಕೊಂಬಿಡೋಣ. ಎರಡು ಸತಿ ತೊಳ್ಕೊಂಬಿಡೋಣ, ಯಾಕಂದರೆ ಕಸ ಕಡ್ಡಿ ಇದರಲ್ಲೇ ಜಾಸ್ತಿ ಆಗುತ್ತೆ. ಗುರು ರೆಡಿಮೇಡ್ ಬಿರಿಯಾನಿ ತಂದಿದ್ರು ಇಷ್ಟು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಎಲ್ಲ ಆಯಿತು, ಬಿಸ್ಮಿಲ್ಲಾ ಅಂತ ಹೇಳಿ ಇವಾಗ ಒಲೆ ವರ್ಷ ಟೈಮು. ಚಲೋ ಒಲೆ ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಹಿಂಗಿದೆ, ಇಲ್ಲೆಲ್ಲ ಐಟಮ್ ಎಲ್ಲ ರೆಡಿಯಾಗಿದೆ. ಬೆಂಕಿ ಅಂತ ಹತ್ಕೊಂಡಿದ್ದೆ, ಹತ್ತತ್ತೆ ಹಾರತ್ತೆ, ಅದೇ ಒಂದು ಕಷ್ಟ ಆಗ್ಬಿಟ್ಟಿದೆ ನೋಡಿ. ಇವಾಗ ಹತ್ತಿದೆ. ನೀರು ಇಟ್ಟಿದ್ದೀನಿ, ಸ್ವಲ್ಪ ಬಿಸಿ ಆಗಬೇಕು. ಆಮೇಲೆ ಚಿಕನ್ ಹಾಕೋಣ, ಮಾಡೋಣ. ಯಾಕಂದರೆ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ, ವಿತೌಟ್ ಹಿಂಗೆ ಮಾಡ್ತೀನಿ. ಸಾಕಾಲ ಬರಲಿ. ಇವಾಗ ಹಾಕೋಣ ಸ್ವಲ್ಪ ಈರುಳ್ಳಿ, ಟೊಮೊಟೊ ಎಲ್ಲ ಹಾಕೊಳ್ಳೋಣ ಬನ್ನಿ. ಚಮಚ ತರೋದೇ ಮರ್ತೋಯ್ತು. ಇವಾಗ ಚಮಚ ಬದಿ ಚಾಕುವಲ್ಲೇ ಒಳ್ಳಾಡ್ಸ್ಬೇಕು. ಎಲ್ಲ ಒಳ್ಳಾಡ್ಸಿ ನಿಧಾನ ಕುದೀತಾ ಇದೆ. ಅಂದರೆ ಬೆಂಕಿ ಸ್ವಲ್ಪ ಇದೆಯಲ್ಲ, ಒಳ್ಳೆ ಸಣ್ಣಗಿದೆಯಲ್ಲ, ಸಣ್ಣಗೆ ಫ್ಲೇಮ್ ಕೊಡ್ತಾ ಇದೆ. ಅದೊಂದು ಸಣ್ಣ ಕಷ್ಟ. ಸ್ಟವ್ ಇದ್ದಿದ್ರೆ ಎಷ್ಟೊತ್ತಿಗೆ ಫಿನಿಶ್ ಆಗಿಬಿಡ್ತಾಯಿತ್ತು. ಇಷ್ಟೊತ್ತಿಗೆ ಊಟ ಮಾಡಿ ಎಲ್ಲ ಮುಗಿಸ್ಬಿಡ್ತಿದ್ದೆ. ಕುದಿಬೇಕಲ್ಲ ಅದು ನೋಡ್ರಿ. ಒಂದು ಹೊರಗೆ ಉರಿತಾ ಇದೆ, ಒಳಗೆ ಉರಿತಾ ಇದೆ. ತುಂಬ ಬಿಟ್ಟಿದೆ ಆ ಕಡೆ. ಮಸಾಲೆ ಬೇಯಬೇಕು. ಅರ್ಧ ಆಗಿದೆ, ಇನ್ನು ಅರ್ಧ ಬೇಯಬೇಕು ಚೆನ್ನಾಗಿ. ಚಲೋ ಮಸಾಲೆ ಹಾಕೋಣ. ಮಸಾಲ ಹಾಕೋಣ. ಬಿರಿಯಾನಿ ಮಸಾಲ ಹಾಕೋಣ. ರುಚಿಗೆ ಉಪ್ಪು, ಹಾಕೊಂಡೆ. ಉಪ್ಪು ಹಾಕಿದ್ದೀನಿ. ಇನ್ನು ಅರಿಶಿನ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕೋಣ. ನಡೀರಿ. ಅರಿಶಿನ ಹಾಕ್ಕೊತಾ ಇದ್ದೀನಿ. ಮಸಾಲೆ ಆಗೋಯ್ತು. ಇವಾಗ ನಿಂಬೆಹಣ್ಣು, ಸ್ವಲ್ಪ ಮೊಸರು ಹಾಕೊಳ್ಳೋಣ. ನಡೀರಿ. ಸ್ವಲ್ಪ ಮಿಕ್ಸ್ಚರ್ ಕರೆಕ್ಟ್ ಆಗುತ್ತೆ, ಇಲ್ಲಾಂದರೆ ಸಿಕ್ಕಾಬಟ್ಟೆ ಮಸಾಲೆ ಆಗ್ಬಿಟ್ಟಿದೆ ಅದು. ಚಲೋ ನೋಡಿ. ನೀರು ಇದೆ ಅದರಲ್ಲಿ, ಟೊಮೊಟೊನೂ ಇದೆ, ಎಲ್ಲ ಇದೆಯಲ್ಲ. ಚೆನ್ನಾಗಿ ಕಲಾಯಿಸ್ಬೇಕು. ಚಲೋ ಇದೆ. ಅಕ್ಕಿ ಹಾಕ್ಬಿಡೋಣ. ನಡೀರಿ. ಕುದ್ದಿದೆ. ಮಸಾಲೆಯಿಂದ ತುಂಬ ಬಿಟ್ಟಿದೆ ಚಿಕನ್. ಚಲೋ ಅಕ್ಕಿ ಹಾಕೋಣ. ಗಾಯ್ಸ್ ಚೆನ್ನಾಗಿ ಬೆಂದಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕು. ಟೇಸ್ಟ್ ನೋಡಬೇಕು ಹೆಂಗಿದೆ ಅಂತ. ಕುಡಿ.
ನೋಡೋಣ ಹೆಂಗಿದೆ. ಚೂರು ನೀರು ಹಾಕಬೇಕು, ಚೂರು ಮುಳ್ಳಾಕೆ ಆಗಿದೆ, ಚೂರು ನೀರು ಹಾಕಬೇಕು. ಚೆನ್ನಾಗಿದೆ. ವೆಲ್ ಡನ್, ಸಕ್ಸಸ್ ಆಯಿತು. ಫುಲ್ ಬೆಂದಾಯಿತು. ಇನ್ನೊಂದು ಚೂರು ನೀರಿದೆ, ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಬಿಟ್ರೆ, ಇನ್ನೊಂದು ಚೂರು ನೀರೆಲ್ಲ ಹಾವಿ ಆಗಿಬಿಟ್ರೆ ಸಾಕು. ಅನ್ನ ರೆಡಿ ಆಗಿದೆ. ತಿನ್ನೋಣ. ಹಿಡೀರಿ. 2 ಸೇರು ಅಕ್ಕಿ ಹಾಕಿದ್ದೀನಿ. ಚೆನ್ನಾಗಿ ಟೇಸ್ಟ್ ಹೊಡಿತದೆ. ಸ್ಮೆಲ್ ಅಂದರೆ ಸ್ಮೆಲ್ ಬಾಸ್ಮತಿ ಚಾವ್. ಗಾಯ್ಸ್, ಸಕ್ಸಸ್ಫುಲ್ಲಾಗಿ ಪೂರ್ತಿ ಇದಾಗಿ ರೆಡಿಯಾಗಿದೆ. ಇವಾಗ ತೆಗಿಯೋ ಟೈಮು. ತೆಗಿಯೋಣ. ಇನ್ನೇನು ಬೆಂಕಿ ಹಾರಿಸೋಣ. ಚಲೋ ತೆಗಿಯೋ ಟೈಮು. ಬಿಸಿ 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 ತೆಗ್ದೆ. ಇಷ್ಟು ಒಲೆ ಇದೆ ನೋಡ್ರಿ. ಅಷ್ಟೇ ಹೊಸಲೇ ಮುಚ್ಚಿಬಿಡ್ತೀನಿ. ಕಸ ಕಡ್ಡಿ ಏನು ಹೋಗಬಾರ್ದು. ಚಲೋ. ಬಿರಿಯಾನಿ ತಿನ್ನೋ ಟೈಮು ಸ್ವಲ್ಪ ತಣ್ಣಗಾಗಲಿ. ಇವಾಗಷ್ಟೇ ಬಿಸಿ 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 ಇದೆ. ನೀಟಾಗಿ ಕುಕ್ಕರ್ ತಂದಿದೆ, ಎಲ್ಲ ಕಪ್ಪಾಗ್ಬಿಟ್ಟಿದೆ. ನೋಡಿ, ಇದಕ್ಕೊಂದು ಹಾಕೊಳ್ಳೋದು, ಹಿಂಗೆ ಇಟ್ಕೊಳ್ಳೋದು, ಹಿಂಗೆ ಮಾಡೋದು. ಗುರು ಲೆಗ್ ಪೀಸು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಟೇಸ್ಟ್ ಇದೆ. ಒಲೆಯಲ್ಲಿ ತಿಂದೆ ಸಿಕ್ಕಾಬಟ್ಟೆ ವರ್ಷ ಆಗಿತ್ತು. ತುಂಬ ಅಂದರೆ ತುಂಬ ವರ್ಷ ಆಗಿತ್ತು. ಇವಾಗ ಅಡ್ವೆಂಚರ್ಸಲ್ಲಿ ಕ್ಯಾಂಪ್ ಹತ್ರ ಕೂತ್ಕೊಂಡು ಕಾಡು ಮಧ್ಯ ಈ ಥರ ಲೊಕೇಶನಲ್ಲೇ ಕುತ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ಮಜಾ ಬರ್ತಾಯಿದೆ. ಬಿಸಿ 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 ಇದೆ. ಇವಾಗ ಒಂದು ಮಿಸ್ ಆಗಿದ್ದೆ, ಏನಂದರೆ ಕೊತ್ತಂಬರಿ ಮಾಡ್ಕೊಬೇಕು. ಅದೊಂದು ಮಾಡ್ಕೊಂಬಿಟ್ರೆ ಮುಗಿದೇ ಹೋಯ್ತು ಕತೆ. ಚಲೋ. ನೀರು ಇಟ್ಕೊಂಡಿದ್ದೆ, ಒಂದು ಸ್ವಲ್ಪ ಉಳಿದಿದೆ. ಎರಡು ಸೇರು ಹಾಕ್ಬಿಟ್ಟಿದ್ದೀನಿ. ಮಧ್ಯಾಹ್ನದ ನಂಗೆ ಕುತ್ಕೊಂಡು ಇನ್ನೊಂದು ಲೋಡ್ ಹೊಡಿಬೋದು. ನಾಯಿ ಸ್ವಲ್ಪ ಇದೆ, ನಾಯಿ ಕೊಟ್ಬಿಡೋಣ. ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಟೇಸ್ಟ್ ಇದೆ. ಲೆಗ್ ಪೀಸ್ ಅಂತೂ ಕೇಳೋದೇ ಬೇಡ. ನೆರಳಲ್ಲಿ ಕುತ್ಕೊಂಡು ಆರಾಮ ಮಜಾನೇ ಮಜಾ. ಮುಂದೆ ನೋಡಿದ್ರೆ ಕೆರೆ ಇದಿದೆ, ಅದು ಏನು ಸಿಕ್ಕ ನೋಡ್ರಿ. ಇನ್ನು ಚಲೋ ಗಾಯ್ಸ್, ಜಾಗದಲ್ಲಿ ಊಟ ಆಯಿತು. ಸಕ್ಕತ್ತಾಗಿರುವಂಥ ಊಟ ಮಾಡಿದೆ. ಇವಾಗ ಸ್ವಲ್ಪ ನೀರಿದೆ, ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಣ. ಚಲೋ ರೀ, ಮಜ್ಜಿಗೆನೂ ಇನ್ನೂ ಸ್ವಲ್ಪ ಮಾಡ್ಕೊಂಡು ಕುಡಿಯೋಣ. ಗ್ಯಾಸ್ಟಿಕ್ ಇದ್ರೆ ಹೋಗ್ಬಿಡ್ಲಿ, ಆ ಕಡೆ ಹಾಳಾಗ್ಬಿಡಿ. ಚಲೋ ಮಜ್ಜಿಗೆ ಮಾಡಿ ಕುಡಿಯೋಣ. ಬಾಕ್ಸಲ್ಲಿ ಬೆಕ್ಕಿನ ಮರಿ ಬಿಸಾಕೋಗ್ಬಿಟ್ಟಿದೆ ನೋಡಿ. ಓಹ್, ಬೆಕ್ಕಿನ ಮರಿ. ಕಟ್ಟಿದೆ ಅಕ್ಕಿಗೂಡು. ಇಲ್ಲೊಂದು, ಅಲ್ಲೊಂದು. ಇಲ್ಲಿ ಸಕ್ಕತ್ತಾಗಿದೆ ಅಕ್ಕಿ. ಸಣ್ಣ ಸಣ್ಣ ಅಕ್ಕಿಗಳು ಗೂಡು ಕಟ್ಟಿದೆ. ತುಂಬ ಚೆನ್ನಾಗಿದೆ ನೋಡಿ.